ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ರಾಜ್ಯ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಕೊಡ್ತಾ ಇದ್ದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಮಹತ್ತರ ಬದಲಾವಣೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇನ್ನು 3 ತಿಂಗಳಿಗೆ ಒಮ್ಮೆ ಕೊಡ್ತೀವಿ ಅಂತ ನಮ್ಮ ಎಚ್.ಎಂ. ರೇವಣ್ಣ ಅವರು ತಿಳಿಸಿದ್ದಾರೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂತವ್ರು ಇವರೇ ಹೇಳಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಾವು ಪ್ರತಿ ತಿಂಗಳು ಕೂಡ ಕೊಡೋದಿಕ್ಕೆ ಆಗಲ್ಲ, 3 ತಿಂಗಳಿಗೆ ಒಮ್ಮೆ ವಿತರಣೆಯನ್ನ ಮಾಡ್ತೀವಿ ಅಂತ. ಹಾಗಿದ್ರೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಬರೋದಿಲ್ವಾ? 3 ತಿಂಗಳಿಗೆ ಒಂದ್ಸಲ ಹಾಕ್ತಾರ? ಏನಿದು ಅಪ್ಡೇಟ್ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಒಂದು ಎಲ್ಲ ಮಹಿಳೆಯರಿಗೂ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಗೃಹಲಕ್ಷ್ಮಿ ಅಂದ್ರೆ ಒಂದು ಮಹಿಳೆಯರಿಗೆ ಒಂದು ತುಂಬಾ ಖುಷಿ ಕೊಡುವಂತ ಸುದ್ದಿ. ಯಾಕಂದ್ರೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತಾರೆ, ಏನೋ ಒಂದು ಖರ್ಚಿಗೆ ನಮಗೆ ಆಗುತ್ತೆ ಅಂತ. ಸೊ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 5 ಗ್ಯಾರಂಟಿಗಳ ಆಶ್ವಾಸನೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದೆ. ಈಗ ಆಲ್ರೆಡಿ 2 ವರ್ಷದ ಹತ್ರ ಸಿಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿಯೇನೇ ಅತ್ಯಂತ ಮುಖ್ಯವಾಗಿರುವಂತಹ ಯೋಜನೆ. ಮಹಿಳೆಯರನ್ನ ಸಾಮಾಜಿಕವಾಗಿ ಸಬಲೀಕರಣ ಮಾಡುವಂತಹ ಕೆಲಸಕ್ಕೋಸ್ಕರ ಈ ದಿಕ್ಕಿನಲ್ಲೇ ಇದು ಮಹತ್ವದ ಪಾತ್ರವನ್ನು ವಹಿಸಿದೆ. ಆದರೆ ಈ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳ್ತಾ ಇತ್ತು. ಬಟ್ ಈಗ ರಾಜ್ಯ ಸರ್ಕಾರ ಹಣ ವಿತರಣೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಇನ್ನು ಮುಂದೆ 3 ತಿಂಗಳಿಗೆ ಹಣ ವಿತರಣೆ ಮಾಡಲಾಗೋದು ಅಂತ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಎಚ್.ಎಂ. ರೇವಣ್ಣ ಅವರು ತಿಳಿಸಿದ್ದಾರೆ. ನೋಡಿ, ಗೌರ್ಮೆಂಟ್ ಕಡೆಯಿಂದನೇ, ಕಾಂಗ್ರೆಸ್ ಸರ್ಕಾರದ ಕಡೆಯಿಂದನೇ ಬಂದಿರುವಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಮೈಸೂರಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವಂಥ ಎಚ್.ಎಂ. ರೇವಣ್ಣ ಅವರು, ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಹಣ ನಾವು ಕೊಡೋದಕ್ಕೆ ಸ್ವಲ್ಪ ತಾಂತ್ರಿಕ ದೋಷಗಳಿವೆ, ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಗಳಿವೆ. ಆದ್ದರಿಂದ ನಾವು 3 ತಿಂಗಳಿಗೊಂದ್ಸಲ ಹಣವನ್ನು ವಿತರಣೆ ಮಾಡ್ತೀವಿ. GST ಸಂಬಂಧಿತ ಸಮಸ್ಯೆಯಿಂದಾಗಿ 1,20,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿರಲಿಲ್ಲ. ಇದರಲ್ಲಿ 58,000 ಜನರ ಸಮಸ್ಯೆ ಏನಿದೆ ಅದನ್ನು ನಾವು ಪರಿಹಾರ ಮಾಡಿದ್ದೀವಿ. ಉಳಿದವರ ಸಂಖ್ಯೆಯ ಪ್ರಮಾಣವನ್ನು, ಇನ್ನು ಬಾಕಿ ಏನಿದ್ದಾರೆ ಅವ್ರದ್ದೆಲ್ಲನೂ ಕೂಡ ನಾವು ಶೀಘ್ರದಲ್ಲಿ ಪರಿಹಾರನ ಮಾಡ್ತೀವಿ. ನಾವೀಗ ಅಧಿಕಾರಕ್ಕೆ ಬಂದಾಗಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಲ್ಲಿಸಿಲ್ಲ. ಆದರೆ ಪ್ರತಿ ತಿಂಗಳು ವಿತರಣೆ ಮಾಡೋದಕ್ಕೆ ಕೆಲವು ಆಡಳಿತಾತ್ಮಕ ತೊಂದರೆಗಳಿವೆ. ಆದ್ದರಿಂದ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು ಕೂಡ ಹಾಕೋದಿಲ್ಲ, 3 ತಿಂಗಳಿಗೆ ಒಮ್ಮೆ ನಾವು ಮಹಿಳೆಯರ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ನಮ್ಮ ಕರ್ನಾಟಕದಲ್ಲಿ ಸುಮಾರು 1,23,00,000 ಜನ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು, ವಿಶೇಷವಾಗಿ ಮಾಸಿಕ ಹಣಕ್ಕೋಸ್ಕರ 2,000 ರೂಪಾಯಿ ಹಣ ಕಾಯ್ತಿದ್ದಂತಹ ಮಹಿಳೆಯರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ ಆರ್ಥಿಕ ಸಬಲೀಕರಣ ಕಂಡಿರುವ ಅನೇಕ ಕುಟುಂಬಗಳು ನಮ್ಮ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಬೈಕೊಂತಾ ಇದ್ದಾರೆ. ಜೊತೆಗೆ ಅವ್ರ ಜೀವನಕ್ಕೂ ಕೂಡ ತೊಂದರೆ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣದ ಮೇಲೆ ಒಂದಷ್ಟು ಜನ ಡಿಪೆಂಡ್ ಆಗಿರ್ತಾರೆ. 2,000 ರೂಪಾಯಿ ಬರುತ್ತೆ, ನಮ್ಮ ಮನೆ ಖರ್ಚಿಗಾಗುತ್ತೆ, ಬೇರೆ ಏನಕ್ಕೂ ಖರ್ಚಾಗುತ್ತೆ, ಅಥವಾ ಸಾಲ ಮಾಡಿರ್ತೀವಿ ಬಡ್ಡಿ ಕಟ್ಟಕ್ಕಾಗುತ್ತೆ, ಇಲ್ಲ ಸಂಘದಲ್ಲಿ ದುಡ್ಡು ತೊಗೊಂಡಿರ್ತೀವಿ ಕಟ್ಟಕ್ಕಾಗುತ್ತೆ ಅಂದ್ಕೊಂಡಿರ್ತಾರೆ. ಈಗ ಇದಕ್ಕಿದ್ದಂಗೆ ನಮ್ಮ CM ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ 3 ತಿಂಗಳಿಗೊಮ್ಮೆ ಹಣ ವಿತರಣೆ ಮಾಡ್ತೀವಿ. ನಮಗೂ ಕೂಡ ಹಣಕಾಸು ಹೊಂದಿಸೋದಕ್ಕೆ ಟೈಮ್ ಬೇಕಾಗುತ್ತೆ. ಪ್ರತಿ ತಿಂಗಳು ನಾವು 2,500 ಕೋಟಿ ಹಣ ಬಿಡುಗಡೆ ಮಾಡಬೇಕು ಅಂದರೆ ಆರ್ಥಿಕ ಯೋಜನೆಗೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ನಾವು 3 ತಿಂಗಳಿಗೋಸ್ಕರ ಹಾಕ್ತೀವಿ, 3 ತಿಂಗಳಿಗೊಂದ್ಸಲ ಹಾಕ್ತೀವಿ ಅಂತ ಎಚ್.ಎಂ. ರೇವಣ್ಣ ಅವರು ತಿಳಿಸಿದ್ದಾರೆ. ಸೊ ರಾಜ್ಯಾದ್ಯಂತ, ಇಡೀ ಕರ್ನಾಟಕದಲ್ಲಿ ಈಗ ಒಂದು ಹೊಸ ಚರ್ಚೆಯನ್ನು ಹುಟ್ಟು ಹಾಕ್ತಿದೆ. ಸರ್ಕಾರದ ಈ ತೊಡಕುಗಳನ್ನು, ಅದು ಏನೇನಿದೆ ಅದನ್ನೆಲ್ಲ ಕೂಡ ನೀವು ಕ್ಲಿಯರ್ ಮಾಡಿಬಿಟ್ಟು ಪ್ರತಿ ತಿಂಗಳು ಹಣ ನೀಡೋ ರೀತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಶಾಪ ಹಾಕ್ತಿದ್ರೆ, ಇನ್ನೊಂದು ಸ್ವಲ್ಪ ಜನ ತೊಂದರೆ ಇದ್ದರೆ, ಹಣ ತೊಂದರೆ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ, ಹಾಕ್ತಾರೆ, ಕಾಯಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೊಂದು ಸ್ವಲ್ಪ ಜನ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ, ಶಾಪ ಕೂಡ ಹಾಕ್ತಾ ಇದ್ದಾರೆ. ನೀವು ಒಂದೊಂದು ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ದಿಢೀರ್ ಈಗ 3 ತಿಂಗಳಿಗೆ ಒಂದ್ಸಲ ಕೊಡ್ತೀವಿ ಅಂದರೆ ಯಾವ ರೀತಿ ಅರ್ಥ ಇದು? ನಮಗೆ ಪ್ರತಿ ತಿಂಗಳು ಕೂಡ ಹಣ ಹಾಕಿ ಅಂತ ಹೇಳ್ತಿದ್ದಾರೆ. ನೀವು TV ನ್ಯೂಸ್ ಚಾನೆಲ್ಸ್ಗಳಲ್ಲೂ ಕೂಡ ಇದ್ರ ಬಗ್ಗೆ ವಿಡಿಯೋಗಳನ್ನ ನೋಡಬಹುದು. ಎಲ್ಲ ಕಡೆ ಇದು ಒಂದು ದೊಡ್ಡ ಚರ್ಚೆಯಾಗಿ ಪರಿಣಾಮ ಮಾಡ್ತಾ ಇದೆ. ಎಚ್.ಎಂ. ರೇವಣ್ಣ ಅಂದರೆ ಅವರು ಗ್ಯಾರಂಟಿ ಯೋಜನೆಯ ಬಗ್ಗೆ ಮಹತ್ವದ ಹೇಳಿಕೆಯನ್ನು ನೀಡಿರುವಂತಹ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಅವರೇ ತುಂಬ ಮುಖ್ಯವಾದಂಥವ್ರು. ಈಗ ಅವರೇ ಈ ರೀತಿ ಹೇಳಿರೋದ್ರಿಂದ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಬರುತ್ತಾ ಅಥವಾ 3 ತಿಂಗಳಿಗೆ ಒಂದ್ಸಲ ಬರುತ್ತಾ ಕಾಯಬೇಕಾಗುತ್ತೆ. ಇಷ್ಟು ದಿನ ಕೂಡ ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಪ್ರತಿ ತಿಂಗಳು ಹಣ ಏನು ಹಾಕ್ತಾ ಇರಲಿಲ್ಲ. ಯಾವಾಗೋ ಒಂದೊಂದ್ಸಲ ಹಾಕ್ತಿತ್ತು, ಹಬ್ಬ ಹರಿದಿನ ಇದ್ದಾಗ ಹಾಕ್ತಾ ಇತ್ತು, ಅಥವಾ ಈ ತಿಂಗಳು ಹಣ ಹಾಕಿದ್ರೆ 2 ತಿಂಗಳು ಗ್ಯಾಪ್ ತೊಗೊಂಡು ಹಾಕ್ತಾ ಇತ್ತು. ಏನಾದರೂ ಫಂಕ್ಷನ್ಗಳಿದ್ದಾಗ ಒಂದೇ ತಿಂಗಳಲ್ಲಿ 2 ಸಲ ಹಣ ಹಾಕಿರೋದು ಇದೆ. ಎಲೆಕ್ಷನ್ ಟೈಮಲ್ಲೂ 2 ಸಲ ಹಣ ಹಾಕಿದ್ದಾರೆ. ಇದಕ್ಕೆ ಒಂದು 2-3 ತಿಂಗಳ ಹಿಂದೆ ಒಂದೇ ತಿಂಗಳಲ್ಲಿ 2 ಸಲ ಹಣ ಹಾಕಿರೋದು ಕೂಡ ಇದೆ, ಇಲ್ಲ ಅಂತ ಏನೂ ಇಲ್ಲ. ಬಟ್ ಈಗ ಒಂದು ಗೌರ್ಮೆಂಟ್ ಕಡೆಯಿಂದ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅವರೇ ಹೇಳ್ಬಿಟ್ಟಿದ್ದಾರೆ, ನಮಗೆ ಪ್ರತಿ ತಿಂಗಳು ಹಣ ಹಾಕೋದಕ್ಕೆ ಸರ್ಕಾರದ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಣಕಾಸು ಪ್ರಾಬ್ಲಮ್ ಇದೆ, ತಾಂತ್ರಿಕವಾಗಿ ತೊಂದರೆಗಳಿವೆ, ತೊಡಕುಗಳಿವೆ, ನಾವು ಪ್ರತಿ ತಿಂಗಳು ಹಣ ಹಾಕೋದಿಲ್ಲ, ಇನ್ನು ಮುಂದೆ 3 ತಿಂಗಳಿಗೊಂದ್ಸಲ ಹಣ ಹಾಕ್ತೀವಿ ಅಂತ. ಹಾಗಿದ್ರೆ ಮುಂದೆ ಏನು ಮಾಡ್ತಾರೆ, ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳ್ತಾರೆ, CM ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅಂತ
ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಏನು ಅಪ್ಡೇಟ್ ಬಂದಿದೆ ಅದನ್ನು ಪಿನ್ ಟು ಪಿನ್ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಇದ್ರ ಬಗ್ಗೆ ಬೇರೆ ಯಾರಾದರೂ ಏನಾದರೂ ಅಪ್ಡೇಟ್ ಕೊಟ್ಟರೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನೋಡದೆ ಯಾರು ಕೂಡ ಬ್ಯಾಡ್ ಕಮೆಂಟ್ ಮಾಡೋಕೆ ಹೋಗ್ಬಿಡಿ ಫೇಕ್ ಇನ್ಫಾರ್ಮೇಷನ್ ಅಂತ. ನೀವು ನ್ಯೂಸ್ ಚಾನಲ್ಸ್ಗಳಲ್ಲೋ ಅಥವಾ ಬೇರೆ ಮೀಡಿಯಾಗಳಲ್ಲೋ ಬೇಕಿದ್ರು ಚೆಕ್ ಮಾಡಬಹುದು. ಎಂ ರೇವಣ್ಣ ಅವರೇ ಸ್ವತಃ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದನೇ ಇರೋಂಥವ್ರು ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು ಶಾಸಕರು ಕೂಡ ಹೌದು. ಅವರು ಈ ರೀತಿಯಾಗಿ ಹೇಳಿರೋದ್ರಿಂದ ನಾವು ಇದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀವಿ. ಒಂದು ತಿಂಗಳಿಗೆ ಪ್ರತಿ ತಿಂಗಳು ಹಣ ಹಾಕೋದಕ್ಕೆ ನಮಗೆ ಕಂಪಲ್ಸರಿ ಪ್ರಾಬ್ಲಮ್ ಇದೆ. ಸರ್ಕಾರದ ಕಡೆಯಿಂದನೇ ತೊಡಕುಗಳಿವೆ. ಸೊ ನಾವು ಅದನ್ನು 3 ತಿಂಗಳಿಗೊಂದ್ಸಲ ಹಾಕ್ತೀವಿ ಅಂತ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.